ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇವತ್ತು ಮಾರ್ನಿಂಗ್ ಟಿಫನ್ಗೆ ಪಡ್ಡುನ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಅನ್ನ ಹಾಗೆ ಚಿಕನ್ ಗ್ರೇವಿನ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬಿರಿಯಾನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವತ್ತು ನಾನು ರೂಮ್ನ ಕ್ಲೀನ್ ಮಾಡ್ಕೊಳ್ಳೋ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ರೂಮ್ನ ಡೀಪ್ ಕ್ಲೀನ್ ಮಾಡಬೇಕು ಅಂತ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗಿಂದ ಎಲ್ಲ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ಆಯಿತು. ಇವಾಗ ರೂಮ್ನ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೂಮ್ ನೋಡೋಕ್ಕೆ ತುಂಬಾ ಕ್ಲೀನಾಗಿ ಕಾಣಿಸುತ್ತೆ ಮೇಲೆ, ಬಟ್ ಒಳಗಡೆ ತುಂಬಾ ಗಲೀಜಾಗಿದೆ. ಆ್ಯಂಡ್ ನಾವು ಪ್ರತಿ ಸಲ ಹಬ್ಬಗಳಲ್ಲಿ ಕ್ಲೀನ್ ಮಾಡ್ತಾನೇ ಇರ್ತೀವಿ. ಬಟ್ ಏನಾಗುತ್ತೆ ಅಂದರೆ ಅಡುಗೆ ಮನೆ ಹಾಲೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ರೂಮ್ಗೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಿಬಿಡುತ್ತೆ. ಸ್ವಲ್ಪ ಹಾಗೆ ಮೇಲ್ಮೇಲೆ ಮಾಡ್ಕೊಂಡು ಬಿಡ್ತೀವಿ. ಸೊ ತುಂಬಾ ಗಲೀಜಾಗಿತ್ತು. ಸೊ ಹಾಗಾಗಿ ಈ ಸಲ ನಾವು ಹಿರಿಯರ ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ಕೊಳ್ಬೇಕಿತ್ತಲ್ವ, ಹಾಗಾಗಿ ಫಸ್ಟ್ ನಾನು ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಗಲೀಜಾಗಿದೆ. ಸೊ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ನೆಕ್ಸ್ಟ್ ಕಿಚನ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಎಲ್ಲ ಗಲೀಜಾಗಿದೆ ಅಂತ ನಾನು ಡೀಪಾಗಿ ತೋರಿಸ್ತೀನಿ ಬನ್ನಿ. ಇದಂತೂ ಮುರಿದೇ ಹೋಗ್ಬಿಟ್ಟಿದೆ. ಇಲ್ಲಿ ಇನ್ನೊಂದು ಕೂಡ ಈ ಥರದ್ದು ಸ್ಟ್ಯಾಂಡ್ನ ಹಾಕಿದ್ದೆ. ಸೊ ಅವರು ಹೆವಿ ಜೀನ್ಸ್ ಹಾಕಿ ಸಿಗಿಸ್ತಾರಲ್ವ, ಸೊ ಅದು ವೆಯ್ಟ್ ತಡಿಲಾರ್ದೆ ಅದು ಮುರಿದು ಹೋಯಿತು. ಸೊ ಅದು ಕೂಡ ಹಾಗೇ ಇಲ್ಲಿ ಬಿದ್ದಿದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಕೆಳಗಡೆ ಬಟ್ಟೆಗಳೆಲ್ಲ ಹಾಗೇ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಡೋರಿಗೆ ನಾನು ಇಲ್ಲೊಂದು 3 ಹ್ಯಾಂಗರು, ನಂದು ಋತ್ವಿಕ್ತು ಮತ್ತು ನನ್ನ ಹಸ್ಬೆಂಡ್ದು 3 ಟವಲ್ನ ಸಿಗಿಸ್ಬೇಕು ಅಂತ ಇಲ್ಲಿ ಈ ಥರ ಅಂಟಿಸಿದ್ದು. ಬಟ್ ಅಲ್ಲಿ ಟವಲ್ಗಿಂತ ಈ ಥರ ವಸ್ತುಗಳನ್ನ ಸಿಕ್ಸೋದೇ ಜಾಸ್ತಿ ಆಗಿದೆ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದರೆ, ಆ್ಯಂಡ್ ಇದು ಕೂಡ ತುಂಬಾ ಗಲೀಜಾಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಪ್ರತಿ ಸಲ ಇದನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಆ್ಯಂಡ್ ಹಾಗೆ ನೋಡ್ತಾ ಬಂದರೆ ಇದಂತೂ ತುಂಬಾ ಒಂಥರ ಮೆಸ್ಸಿ ಅನಿಸ್ಬಿಟ್ಟಿದ್ದೆ. ಇದನ್ನು ಯಾವಾಗ ಫಸ್ಟು ಕ್ಲೀನ್ ಮಾಡ್ತೀನೋ ಅಂತ ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ನ ನಾನು ತರಿಸಿ ಈ ಥರ ಜೋಡಿಸ್ಕೊಳ್ಳೋಣ ಅಂತ ಕೆಲವೊಂದು ಸಲ ಸುಮ್ಮನೆ ಆಗೋದು. ಬಟ್ ಅದನ್ನೆಲ್ಲ ಸುಮ್ಮನೆ ಈಗ ಕೆಲವೊಂದು ತೊಗೊಂಡ ಮೇಲೆ ಅದನ್ನು ಯೂಸ್ ಮಾಡದೆ ಅದನ್ನು ವೇಸ್ಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಇದ್ದಿದ್ದನ್ನೇ ಈಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಡ್ರೆಸ್ಸಿಂಗ್ ಟೇಬಲ್ ಒಂದು ತೊಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಇಲ್ಲಿ ನಮ್ಮ ರೂಮ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ಡ್ರೆಸ್ಸಿಂಗ್ ಟೇಬಲ್ ಇಡೋದಕ್ಕೆ ಅಷ್ಟು ಜಾಗ ಏನೂ ಆಗಲ್ಲ. ಇಲ್ಲಿ ಇಡ್ಬೋದು, ಬಟ್ ತುಂಬ ಒಂಥರ ಇಕ್ಕಟ್ಟು ಅನಿಸ್ಬಿಡುತ್ತೆ ರೂಮು. ಸೊ ಹಾಗಾಗಿ ಇಲ್ಲಿ ಈ ರೀತಿ ಒಂದು ಮಿರರ್ನ ನಾನಿಲ್ಲಿ ಹಾಕಿದ್ದೆ. ಬೀರ್ನ ನಾವು ಈ ಕಡೆ ಮುಖ ಮಾಡಿ ಹಿಂಗೆ ಇಟ್ಟಿದ್ದೀವಿ. ಸೊ ಈ ಸಲ ಈ ಕಡೆನೇ ಇಟ್ಟರೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಂತ ನೋಡೋಣ. ಇದನ್ನು ಹಿಂಗಿಟ್ರೆ ನಮಗೆ ಈ ಸ್ವಿಚ್ ಇದೆಯಲ್ಲ, ಇದನ್ನು ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿರೋ ಐಟಮ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬೀರ್ ಇಲ್ಲಿ ಬಂದು ಅರ್ಧ ಪೋರ್ಷನ್ಗೆ ನಿಂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಈ ಥರ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಚೇಂಜ್ ಮಾಡಿ ನೋಡಬೇಕು. ನೆಕ್ಸ್ಟ್ ಬಂದು ಮೇಲ್ಗಡೆ ಕಾರ್ನರು. ಸೊ ನಾನು ಪ್ರತಿ ಸಲ ಇದನ್ನು ಕ್ಲೀನ್ ಮಾಡಿ ನೀಟಾಗಿ ಒಂದು ಮೂಲೆಯಲ್ಲಿ ಇಟ್ಟಿರ್ತೀನಿ. ಆದರೂ ಎಲ್ಲ ತೊಗೊಂಡು ಬಂದು ಇಲ್ಲಿ ತಂದು ಇಲ್ಲಿ ಒಗಾಸ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳಬೇಕು, ಕರ್ಟನ್ ಇದೆಯಲ್ಲ, ಸೊ ಈ ಥರ ಕಿಟಕಿನ ನಿಜವಾಗ್ಲೂ ಹಾಕ್ಸ್ಕೊಳ್ಬಾರ್ದು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ತುಂಬಾ ಧೂಳಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ತುಂಬಾ ಧೂಳು, ಬಲೆ ಕಟ್ಟೋದು, ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಇದನ್ನು ಹೊರಗೆ ಹಾಕಿ ಆ ಡೋರ್ನ ಒಳಗೆ ಹಾಕಿದ್ರೆ ಆವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಆದರೂ ಹೇಗೆ ಇದ್ರೂ ತುಂಬಾ ಕಷ್ಟ. ಆ್ಯಂಡ್ ಫೋಟೋಸ್ಗಳೆಲ್ಲ ಒರೆಸೋದು ಮಾಮೂಲಿ ಇದ್ದಿದ್ದೆ. ಸ್ಟಿಕ್ಕರು ಈ ಥರ. ಹಾಗೆ ಇಲ್ಲಿ ತಿಂಡಿಗಳು, ಲಾಲಿಪಾಪಿಂದು ಇದೆಲ್ಲ ನೋಡ್ತಾ ಇರ್ಬೋದು. ಈ ಥರ ಮೆಸ್ಸಿ ಮಾಡಿ ಇಟ್ಟಿರ್ತಾರೆ. ಸೊ ಇದೊಂದು ಹೂವಿನ ಹಾರ ಇದನ್ನು ನಾನು ಈ ರೀತಿ ತಂತಿಗೆ ಈ ರೀತಿ ಸುತ್ತಿ ಈ ಥರ ಡೆಕೋರ್ ಮಾಡ್ಕೊಂಡಿದ್ದೆ. ಬಟ್ ಈ ಸಲ ಅದನ್ನು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಾಟ್ರೂಬ್ ಬಂದರೆ ಈಗ ಈ ಫಸ್ಟು ಇದರಲ್ಲಿರೋದು ನಾವು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡುವಂಥ ಬಟ್ಟೆ. ಇದು ಅನಾರ್ಕಲಿ ಡ್ರೆಸ್ಸಸ್ನ ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೈಟೀಸ್ಗಳನ್ನ ಇಲ್ಲಿಟ್ಕೊಂಡಿದ್ದೀನಿ, ಅದಕ್ಕೆ ಪೆಟಿಕೋಟು. ಋತ್ವಿಕಿಂದು ಟೀ ಶರ್ಟ್ ಇಲ್ಲಿದೆ. ನೆಕ್ಸ್ಟು ಚಡ್ಡಿ ಪ್ಯಾಂಟ್ಗಳನ್ನೆಲ್ಲ ಇಲ್ಲಿದ್ದೀನಿ. ಹಾಗೆ ಯೂನಿಫಾರ್ಮ್ಸು, ಅದು ಟೈ ಬೆಲ್ಟು ಇಡೋಕ್ಕೆ ಕರ್ಚೀಫು, ಹಾಗೆ ಒಳಗೆ ಚಡ್ಡಿಗಳನ್ನೆಲ್ಲ ಹಂಗೆ ಆ ಥರನ ಅಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಮೆಸ್ಸಿಯಾಗಿದೆ. ಅವನು ಬರ್ತಾನೆ
ಅದು ಇದು ತೆಗ್ದು ಹರಡಿಟ್ಟಿರ್ತಾನೆ, ಸೊ ಅವ್ನು ಬಿಟ್ಟಿದ್ದು. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನು ಡೈಲಿ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಪಂಜೆ ಮತ್ತು ಒಂದು ಬನಿಯನ್ ಇಲ್ಲಿ ಇಟ್ಟಿದ್ದಾನೆ. ನೆಕ್ಸ್ಟ್ ಬಂದು ಇಲ್ಲಿ ನನ್ನ ಡೈಲಿ ಯೂಸ್ ಮಾಡೋವಂಥ ಟಾಪ್ಗಳು ಮತ್ತು ಪ್ಯಾಂಟ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಒಂದು ಬಂದು ಇದು ಕೂಡ ಯಾವಾಗಲೂ ಕಸ ಥರನೇ ಇರುತ್ತೆ ಇದು. ಇಲ್ಲಿ ಇವ್ರದ್ದು ನೈಟ್ ಪ್ಯಾಂಟು, ಬನೀನು ಚಡ್ಡಿ ಆ ಥರನ ಈ ಥರ ಇಟ್ಟಿದ್ದೀನಿ. ಸೊ ಇಲ್ಲಿ ಟೀ ಶರ್ಟು ಮತ್ತು ಈ ಪ್ಯಾಂಟು ಅಂತ ನಾನು ಇಟ್ಟಿರ್ತೀನಿ, ಅವ್ರು ಆ ಥರ ಮೆಸ್ಸಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದನ್ನು ಸ್ವಲ್ಪ ಒರೆಸಿ ಸ್ವಲ್ಪ ಕ್ಲೀನ್ ಮಾಡೋದಷ್ಟೇ. ಇದು ಏನು ಅಷ್ಟು ಗಲೀಜೇನಾಗಿಲ್ಲ. ಆ್ಯಂಡ್ ನೆಕ್ಸ್ಟು ಬಂದು ಆ ಕಡೆ ಇದನ್ನು ನೋಡೋಣ. ಇದನ್ನು ಸ್ಯಾರಿ ಮತ್ತು ಎಲ್ಲಾದರೂ ಔಟ್ಸೈಡ್ ಹಾಕ್ಕೊಂಡು ಹೋಗುವಂಥ ಡ್ರೆಸ್ಗಳು ಆ ಥರದ್ದನ್ನು ಇಲ್ಲಿ ಇಟ್ಟಿದ್ದೀನಿ. ಇದು ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಇದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಇದು ಬಂದು ದೇವಸ್ಥಾನಕ್ಕೆ ಅಲ್ಲಿ ಆ ಥರ ಸಿಂಪಲ್ ಸ್ಯಾರೀಸ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ಇದು ಒಂದು ಮೊನ್ನೆ ಫಂಕ್ಷನಿಗೆ ಅಂತ ಹಾಕ್ಕೊಂಡು ಹೋಗಿದ್ದೆ, ಸೊ ಅದನ್ನು ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದ್ದೀನಿ. ರೇಷ್ಮೆ ಸೀರೆ, ಸಿಲ್ಕ್ ಸ್ಯಾರೀಸು, ಬಾರ್ಡರ್ ಸ್ಯಾರೀಸು ಅದನ್ನು ಇಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲೊಂದು ಹೊಸ ಸ್ಯಾರಿ ತೊಗೊಂಡಿದ್ದೀನಿ, ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಇದ್ರದ್ದು ಸ್ಯಾರಿ ಬ್ಲೌಸಸ್ನ ಇಲ್ಲೇ ಇಟ್ಟಿರ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನನ್ನ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಆ್ಯಂಡ್ ಗೌನ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ನಾನು ಎಲ್ಲ ದುಪ್ಪಟ್ಟಗಳನ್ನ ಇಟ್ಕೊಂಡಿದ್ದೀನಿ, ಇದಕ್ಕೆ ಮ್ಯಾಚಿಂಗು ವೇಲ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಇಲ್ಲಿ ಕಾಂತ ಅವ್ರದ್ದು ಹೊಸ ಶರ್ಟು ಪ್ಯಾಂಟು ಆ ಥರದನ್ನ ಇಟ್ಟಿದ್ದೆ. ಆ್ಯಂಡ್ ಹಾಗೆ ಕೆಲವೊಂದು ಸ್ಯಾರೀಸ್ಗಳನ್ನ ಕೂಡ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಬ್ಲೌಸಸ್ಸು ಅಲ್ಲಿ ಫಸ್ಟ್ ಒನ್ನಲ್ಲಿ ಇತ್ತಲ್ವ ಸಿಂಪಲ್ ಸ್ಯಾರಿ ಬ್ಲೌಸಸ್ಗಳು, ಅದನ್ನು ಇಲ್ಲಿ ಡಿವೈಡ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಲಾಸ್ಟ್ ಒನ್ನಲ್ಲಿ ಎಕ್ಸ್ಟ್ರಾ ಒಂದು ರಗ್ಗು, ಹಾಗೆ ಒಂದೆರಡು ದಿಂಬು, ಬೆಡ್ಶೀಟು, ಆಮೇಲೆ ಬ್ಲ್ಯಾಂಕೆಟ್ಗಳು, ಇದು ಹಾಸಿಗೆ ಮೇಲೆ ಹಾಸೋ ಕವರ್ಸ್ಗಳನ್ನ, ಇದು ಒಗ್ದಾಗ ಅದು ಒಗ್ದಾಗ ಇದು ಆ ಥರನ ಇದರಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಸೊ ಈ ಥರ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಸ್ಯಾರೀಸ್ನ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದನ್ನು ತೆಗೆದು ಮಡಚಿ ಇಡೋದೇ ಸ್ವಲ್ಪ ರಿಸ್ಕ್ ಅನಿಸೋದು. ಸೊ ಹಿಂಗೆ ಎಲ್ಲಿಂದ ಫಸ್ಟ್ ನಾನು ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸೊ ನಾನು ಮೇಲಿಂದ ಫಸ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಲಿರೋದನ್ನೆಲ್ಲ ತೆಗ್ದು ನೀಟಾಗಿ ಧೂಳನ್ನೆಲ್ಲ ಗುಡಿಸ್ಕೊಂಡು ಆಮೇಲೆ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದಾಗೆಲ್ಲ ಗಲೀಜೇನಾಗಲ್ಲ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಲಾಸ್ಟಿಗೆ ಅಲ್ಲಿ ಹೋದರೆ ಅಲ್ಲಿಂದ ಧೂಳು ಮತ್ತೆ ಇಲ್ಲಿಗೆ ಬಂದು ಇದೆಲ್ಲ ಗಲೀಜಾಗುತ್ತೆ. ಸೊ ಮೇಲಿನ ಪೋರ್ಷನ್ನ ನಾನು ಫಸ್ಟ್ ಕ್ಲೀನ್ ಮಾಡ್ಕೊಳ್ತೀನಿ. ವಾಷಿಂಗ್ ಮಿಷನ್ಗೆ ಹಾಕೋಕ್ಕೆ ಅಂತ ಸೋಪಿನ ಪುಡಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಅಲ್ಲಿ ಖಾಲಿ ಆದಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಳಿದಿದ್ದನ್ನು ಇಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ ಸೊಳ್ಳೆ ಪರ್ದೆ ಕೂಡ ಹಾಗೆ ತೆಗೆದು ಇಟ್ಟಿದ್ದೀನಿ. ಇಲ್ಲೊಂದು ರಿಂಗ್ ಲೈಟ್ನ ತೊಗೊಂಡಿದ್ದೆ ಲಾಸ್ಟ್ ಇಯರು. ಹಾಗೆ ಐರನ್ ಬಾಕ್ಸ್ ಇದೆ, ಮತ್ತು ವಾಲ್ ಹುಕ್ಕು ಕಿತ್ತು ಹೋಗಿತ್ತಲ್ಲ ಅದನ್ನು ಕೂಡ ಅಲ್ಲೇ ಹಾಕಿದ್ವಿ. ಒಂದು ಪುಟ್ಟಿನೂ ಕೂಡ ತಂದು ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದು LKGಲಿ ಋತ್ವಿಕಿಂದು ನೋಟ್ಸ್ಗಳು ಬುಕ್ಗಳು ಇದ್ವು, ಅದನ್ನು ಕೂಡ ಹಾಗೆ ಈ ಕಡೆ ಸೈಡ್ ಇಟ್ಕೊಂಡಿದ್ದೆ. ಇದು ನಮ್ಮದು ಮದುವೆ ಆಲ್ಬಮ್ಮು. ಹಾಗೆ ಇದು ಬಂದು ಋತ್ವಿಕಿಂದು ನಾಮಕರಣದ ಆಲ್ಬಮ್ಮು. ಇದನ್ನು ಆ್ಯಕ್ಚುಲಿ ಬೀರಲ್ಲಿ ಇಟ್ಟಿದ್ದೆ. ಋತ್ವಿಕ್ ಪದೇ ಪದೇ ಕೊಡು ಅಂತ ಹೇಳಿ ಹಾಳು ಮಾಡ್ತಾನೆ ಅಂತ ಅದನ್ನು ಕಾಂಡಲ್ಲಿ ಇಟ್ಟಿದ್ದೆ. ಬಟ್ ಈಗ ಬೇರೆ ಕಡೆ ಏನಾದರೂ ಇಟ್ಕೊಳ್ಬೇಕು. ಯಾಕಂದರೆ ತುಂಬಾ ಧೂಳಾಗಿದೆ, ತುಂಬಾ ಧೂಳು ಅಂತ ಅನಿಸುತ್ತೆ. ನೆಕ್ಸ್ಟ್ ಬಂದು ಟಾಯ್ ಎಲ್ಲ ತೊಗೊಳ್ಳೋದು ಬೇರೆ ಸಿಕ್ಕೋದು. ಏನಾದರೂ ವೇಸ್ಟ್ನ ಸಿಕ್ಕಿದರೆ ತಗೊಬರೋದು ಇಲ್ಲಿ ಹಾಕೋದು ಹಾಗೆ ಮಾಡ್ತಾಯಿದ್ರು. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ಬುಕ್ಗಳು ಜನರಲ್ ನಾಲೆಡ್ಜ್ ಬುಕ್ಗಳಾಗಿರ್ಬೋದು, ಕೆಲವೊಂದು ಚಿಕ್ಕ ಪುಟ್ಟ ಬುಕ್ಗಳು ಕೂಡ ಅಲ್ಲೇ ಇತ್ತು. ನೆಕ್ಸ್ಟ್ ನಾವು ಋತ್ವಿಕಿಗೆ ಸಾಕಷ್ಟು ಟಾಯ್ಸ್ಗಳನ್ನ, ಆಟ ಸಾಮಾನುಗಳನ್ನ ಕೊಡಿಸಿದ್ವಿ. ಇದು ಒಂದು ಚೆನ್ನಾಗಿ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಅದನ್ನು ಎತ್ತಿಟ್ಟಿದ್ದಕ್ಕೆ ಅದು ಚೆನ್ನಾಗಿ ಉಳ್ಕೊಂಡಿದೆ. ಅದರಲ್ಲೂ ಅದು ಶೆಲ್ ಹಾಕೋದೆಲ್ಲ ಕಿತ್ತು ಮುರಿದು ಹಾಕಿದ್ದಾನೆ. ಇನ್ನೂ ಸ್ವಲ್ಪ ದಿವಸ ಇದು ಎಲ್ಲ ಮುರಿದು ಹೋಗೋದೇನೋ, ನಾನು ಅದನ್ನು ತೆಗೆದಿಟ್ಟಿದ್ದಕ್ಕೆ ಆಯಿತು. ಸೊ ಅದನ್ನು ಕೂಡ ಈಗ ಇಳಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಅಲ್ಲಿ ಧೂಳನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಧೂಳು ಒರೆಸೋದು ಒಂದಿತ್ತು, ಅದು ಮುರಿದು ಹೋಗಿದೆ. ಸೊ ಹಾಗಾಗಿ ಬಟ್ಟೆಯಿಂದನೇ ಈ ರೀತಿ ಕೋಲಿನ ಸಹಾಯದಿಂದ ಈಗ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ತುಂಬ ಏನು ಧೂಳೇನು ಆಗಿಲ್ಲ, ಅಲ್ಲಿ ಸ್ವಲ್ಪ ಅಷ್ಟೇ ಧೂಳಿದೆ. ಯಾಕಂದರೆ ನಮ್ಮ ರೂಮಲ್ಲಿ ಎಕ್ಸಿಟ್ ಕಿಟಕಿ ಆ ಥರ ಎಲ್ಲ ಏನೂ ಇಲ್ಲ, ಹಾಗಾಗಿ ಧೂಳೇನು ಅಷ್ಟು ಬರೋದಿಲ್ಲ.
ಈಗ ಬ್ಯಾಗನ್ನ ಈ ಕಡೆ ತಗೊಂಡು ಇದನ್ನು ಕ್ಲೀನಾಗಿ ಧೂಳನ್ನ ಗುಡಿಸ್ಕೊಳ್ತಾ ಇದ್ದೀನಿ. ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಬ್ಯಾಗು. ಆವಾಗ ತುಂಬ ಲಗೇಜು, ಊರಿಗೆ ಹೋಗೋದು ಬರೋದು ಜಾಸ್ತಿ ಆಗುತ್ತೆ ಅಂತ ತೊಗೊಂಡಿದ್ದು. ಸಫಾರಿ ಬ್ಯಾಗೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಒಂಚೂರು ಏನೂ ಆಗಿಲ್ಲ. ಆ್ಯಂಡ್ ಇದು ಪ್ರೈಸು ಬಂದು ತುಂಬಾ ಅಫೋರ್ಡಬಲ್ ಆಗಿದೆ. 10,500 ಸಮಥಿಂಗ್ ಏನಾಯಿತು, ಅದು 5,000ಗೆ ಆಫರ್ ಮಾಡಿ ಕೊಟ್ಟಿದ್ದರು. ಸೊ ಈಗ ಆಲ್ಬಮ್ನ ಅದರೊಳಗೆ ಹಾಕಿ ಇಡ್ತೀನಿ. ಒಳಗೆ ಕೂಡ ತುಂಬಾ ದೊಡ್ಡಕ್ಕಿದೆ, ಚೆನ್ನಾಗಿದೆ. ಆ್ಯಂಡ್ ಇದನ್ನು ಈ ಕಡೆ ಸೈಡ್ ಶಿಫ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನಾವು ಒಂದು ಸೈಡ್ ಇಟ್ಟಿದ್ದ ವಸ್ತುಗಳನ್ನ ಇನ್ನೊಂದು ಸಲ ಚೇಂಜ್ ಮಾಡಿದ್ರೆ ನಮಗೆ ಒಂದು ಹೊಸ ಫೀಲಿಂಗ್ ಅಂತ ಕೊಡುತ್ತೆ ಅಂತ. ನೆಕ್ಸ್ಟ್ ಬಂದು ಈ ಕಾರು ಋತ್ವಿಕ್ ಫೇವ್ರೆಟ್ ಕಾರು. ಇದು ಅವ್ನ ಬರ್ಡೇಗೆ ಈ ಥರ ಪ್ಲ್ಯಾನ್ ಮಾಡಿದ್ದೆ. ಅದೇ ಥರನೇ ಕಾರಲ್ಲಿ ಅವನ್ನ ವೆಲ್ಕಮ್ ಮಾಡಬೇಕು ಅಂತ ನನಗೆ ತುಂಬ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಆವಾಗ ತೊಗೊಂಡಿದ್ದು. ಸ್ವಲ್ಪ ಇನ್ನೂ ಚಾರ್ಜ್ ಆಗ್ತಾಯಿಲ್ಲ, ಅದನ್ನು ಸ್ವಲ್ಪ ತೋರಿಸ್ಬೇಕು, ಬಟ್ ಇನ್ನೂ ರೆಡಿ ಮಾಡಿಲ್ಲ. ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನಾಗಿ ಧೂಳನ್ನೆಲ್ಲ ಗುಡಿಸಿ ಕಡೆ ಸೈಡ್ ತೊಗೊಂಡು, ಆ ಮೂಲೆಯಲ್ಲಿ ಸ್ವಲ್ಪ ಜಾಸ್ತಿನೇ ಧೂಳಾಗಿತ್ತು, ಅಲ್ಲಿ ಏನೋ ಸರ್ಕಸ್ ಮಾಡಿ ಅಲ್ಲೂ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಒಂದು ಸೈಡ್ ಮುಗೀತು. ನೆಕ್ಸ್ಟ್ ಈ ಕಡೆ ಸೈಡು, ಈ ಸೈಡಲ್ಲಿ ಸ್ವಲ್ಪ ಋತ್ವಿಕ್ಕಿಂದೇ ಐಟಮ್ಗಳನ್ನ ಇಟ್ಟಿದ್ದೀನಿ. ಸೊ ಬೀರನ್ನ ಸ್ವಲ್ಪ ಈ ಕಡೆ ಸರಿಸ್ಕೊಂಡು ಬಿಡ್ತೀನಿ, ಯಾಕಂದರೆ ಅಲ್ಲಿ ಹತ್ತಿ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಒಂದು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ ನಾನು, ಕೃಷ್ಣನ ಡ್ರೆಸ್ಸಿಗೆ ಬೇಕಾದಂಥದ್ದು, ಹಾಗೆ ಋತ್ವಿಕ್ಕಿಂದು ಚಿಕ್ಕ ಪುಟ್ಟ ಮೆಮೊರೀಸ್ಗಳನ್ನೆಲ್ಲ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಂತ. ಹಾಗೆ ಒಂದೆರಡು ಸ್ಲೇಟ್ಗಳನ್ನ ತೊಗೊಂಡಿದ್ವಿ ಆವಾಗ, ಸ್ಲೇಟು. ಈ ಕವರಲ್ಲಿ ಒಂದು ಪುಟ್ಟ ಶೂಸ್ಗಳನ್ನ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ. ಈಗ ಅಲ್ಲಿ ಬೇಡದೇ ಇರೋ ಐಟಮ್ಗಳನ್ನೆಲ್ಲ ತೆಗ್ದು ಕೆಳಗೆ ಹಾಕಿ ಅಲ್ಲೂ ಕ್ಲೀನಾಗಿ ಧೂಳನ್ನ ಗುಡಿಸ್ಬಿಟ್ಟೆ. ಅಲ್ಲಿಗೆ ಏನು ಬೇಕೋ ಅಷ್ಟನ್ನೇ ಇಟ್ಕೊಳ್ತೀನಿ. ಜಾಸ್ತಿ ಐಟಮ್ಸ್ಗಳು ಇಟ್ಕೊಂಡಷ್ಟು ಧೂಳು ಜಾಸ್ತಿ ಆಗುತ್ತೆ. ಸೊ ಈಗ ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅಲ್ಲಿ ಶೂದು ಒಂದು ಕವರು, ನೆಕ್ಸ್ಟು ಅದೊಂದು ಬಾಕ್ಸು ಮತ್ತು ಇದನ್ನು ಇಟ್ಕೊಳ್ಳೋಣ ಅಂತ ಅಷ್ಟೇ, ಇಷ್ಟನ್ನೇ ಇಟ್ಕೊಳ್ತಾ ಇದ್ದೀನಿ. ಈಗ ಮೇಲೆ ಎಲ್ಲ ಕ್ಲೀನ್ ಮಾಡಾಯಿತು. ಇಲ್ಲಿ ಯಾವ ಕಡೆಯಿಂದ ಫಸ್ಟ್ ತೆಗಿಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಗೊಬ್ಬರದ ಥರ ಅಳ್ಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಫಸ್ಟಿಂದನೇ ಮೇಲಿಂದನೇ ತೆಕ್ಕೊಳ್ಳೋಣ. ಈ ಬಾಕ್ಸಲ್ಲಿ ನಾನು ಮಾತ್ರೆಗಳನ್ನ ಇಟ್ಕೊಳ್ತೀನಿ, ತಲೆನೋವು ಮಾತ್ರೆ ಆ ಥರದ್ದು. ಇದು ರಾಘವೇಂದ್ರ ನಾಮಲೇಖನ ಬರೆಯೋ ಬುಕ್ಕು, ಇದನ್ನು ಬೀರಲ್ಲೇ ಎತ್ತಿಟ್ಕೊಳ್ಬಿಡೋಣ. ಹಾಗೆ ಈ ಟಾನಿಕ್ ಬಾಟಲ್ಗಳು, ಹಾಗೆ ಗ್ಲಾಸಿನ ಬಾಟಲ್ಗಳೆಲ್ಲ ಇದೆ ಇಲ್ಲಿ. ಅದನ್ನೆಲ್ಲ ಫಸ್ಟು ಕಿಟಕಿ ಮೇಲೆ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಅದೆಲ್ಲ ಒಡೆದು ಹೋದರೆ ಆಮೇಲೆ ಸುಮ್ಮನೆ ಒಂದಕ್ಕೆ ಎರಡೆರಡು ಕೆಲಸಗಳಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಪೆಗ್ ಕ್ಲಿಪ್ಪು. ಇದನ್ನು ನಾವು ಸ್ಯಾರಿ ಡ್ರ್ಯಾಪಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡೋದು. ಇದು 4 ಪೀಸಸ್ ಸಿಗುತ್ತೆ. ಇದರಲ್ಲಿ ನಾನು ಋತ್ವಿಕಿನ ಜ್ವರ, ಶೀತ ಆ ಥರ ಟಾನಿಕ್ಗಳನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದರಲ್ಲಿ ಆಯಿಂಟ್ಮೆಂಟ್ಗಳನ್ನ ಇಟ್ಕೊಂಡಿದ್ದೀನಿ, ಕೆಲವೊಂದು ಗಾಯಕ್ಕೆ ಆ ಥರ ಆಯಿಂಟ್ಮೆಂಟ್ಗಳನ್ನ ಈ ಬಾಕ್ಸಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ಮೇಳೆಯಾಗಿರ್ಬೋದು, ತಂತಿ ಆ ಥರ ಚಿಕ್ಕ ಪುಟ್ಟ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಬಟ್ಟೆಯಿಂದ ಫಸ್ಟ್ ನೀಟಾಗಿ ಧೂಳನ್ನ ಒರೆಸ್ಕೊಂಡು ಬಿಡ್ತೀನಿ. ಪ್ರತಿಯೊಂದು ಒಂದೊಂದು ಇದನ್ನು ತುಂಬ ಧೂಳಾಗಿರುತ್ತೆ, ಆಮೇಲೆ ಹಸಿ ಬಟ್ಟೆಯಿಂದ ಒರೆಸಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಪೌಚಸ್ಗಳಲ್ಲಿ ಈ ಬ್ರೋಚಸ್ಗಳು, ಫ್ಲವರ್ಸ್ಗಳು ಆ ಥರನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು 3 ಬಾಕ್ಸ್ ಇದೆ. ಇದರಲ್ಲಿ ಈ ಥರ ಗಮ್ ಟೇಪು, ಆ್ಯಂಡ್ ನಾನು ಪೇಂಟ್ ಮಾಡ್ತೀನಿ ಸ್ವಲ್ಪ ಗೋಡೆಗಳಿಗೆ ಅಲ್ಲಿ ಇಲ್ಲಿ, ಆ ಪೇಂಟ್ಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಕೈಗೆ ಸಿಗೋವಂಥ ಏನಾದರೂ ಐಟಮ್ಸ್ಗಳೆಲ್ಲ ಇದರಲ್ಲಿ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮೂಗಿಗೆ ಹಾಕ್ಕೊಳ್ಳೋದು, ಮೂಗೇನೋ ಸಣ್ಣ ಆಗುತ್ತೆ ಅಂತ ಒಂದು ಕ್ಲಿಪ್ಪು ಅದನ್ನು ತೊಗೊಂಡಿದ್ದೆ. ಈ ಬ್ಯಾಂಗಲ್ ಸ್ಟ್ಯಾಂಡು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ರಿಂಗ್ ಥರ ಇರೋದು ಬ್ಯಾಂಗಲ್ ಸ್ಟ್ಯಾಂಡ್ನ ತೊಗೊಂಡಿದ್ದೆ, ಬಟ್ ಅದು ಅಲ್ಲಿಗೆ ಆಗಲಿಲ್ಲ. ಸೊ ಆಮೇಲೆ ಅದನ್ನು ರಿಟರ್ನ್ ಮಾಡಿ ಈ ಥರದ್ದು ತೊಗೊಂಡೆ, ಬಟ್ ಇದು ಅಲ್ಲಿಗೆ ಸಾಕಾಗಲಿಲ್ಲ. ಸೊ ನಾನು ಇದು ಸ್ವಲ್ಪ ಕಟ್ ಮಾಡ್ಕೊಂಡೆ ಕೆಳಗಡೆ, ಇದನ್ನು ಚಾಕುವಿಂದ ಬಿಸಿ ಮಾಡಿ ಇದನ್ನು ಕೊಯ್ದು ಅಲ್ಲಿಗೆ ಸರಿಯಾಗೋ ಥರ ಈ ಥರ ಮಾಡಿಕೊಂಡೆ. ಸೊ ಜಾಸ್ತಿ ಬಳೆ ಕಲೆಕ್ಷನ್ಸ್ ಎಲ್ಲ ಏನೂ ಇಲ್ಲ ನನ್ನ ಹತ್ರ, ಇಷ್ಟೇ ಇರೋದು. ಸೊ ಇಷ್ಟನ್ನೇ ಮೇಂಟೈನ್ ಮಾಡ್ತೀನಿ, ಯಾಕಂದರೆ ಒಂದು ಕೈಗೆ ವಾಚ್ ಹಾಕ್ಕೊಳ್ತೀನಿ, ಇನ್ನೊಂದು ಕೈಗೆ ಈ ಥರ ಯಾವುದಾದ್ರೂ ಒಂದು ಹಾಕೊಂಡು ಹೋಗ್ತೀನಿ. ಸೊ ಮದುವೆ ಸ್ಯಾರೀಸ್ ಏನಾದರೂ ಉಟ್ಕೊಂಡಾಗ ಅಷ್ಟೇ ಈ ಥರ ಗ್ರೀನ್ ಕಲರ್ನ ತೊಗೊಂಡು ಇಟ್ಕೊಳ್ಳೋದು. ನೆಕ್ಸ್ಟು ಇದೆಲ್ಲ ಅವಾಗಿಂದು ಹಳೆ ಬಳೆಗಳನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಕಡೆ ನೀಟಾಗಿ ಜೋಪಾನ ತೆಗೆದಿಡೋಣ. ನೆಕ್ಸ್ಟ್ ಬಂದು ಇದು
ಕೋಲ್ಡ್ ಸ್ಪ್ರೇ ಇದು ಹೇರ್ ಸ್ಟೈಲ್ಗೆ. ಸೊ ನಂದು ಈಗ ಸ್ವಲ್ಪ ಫ್ರಂಟಲ್ಲಿ ಕರ್ಲಿ ಆಗಿದೆಲ್ಲ, ಸೊ ಅದನ್ನು ಸ್ಪ್ರೇ ಮಾಡಿಕೊಂಡು ಹೇರ್ ಸ್ಟೈಲ್ನ ಮಾಡ್ಕೊಳ್ತೀನಿ. ಸೊ ಇದನ್ನು ಇದು ಬಂದು ಮೇಣದ ಬತ್ತಿಯಿಂದ ಈ ಥರ ಮಾಡ್ಕೊಂಡಿದ್ದು, ಅವಾಗ ಕಾಲು ಇದಾಗ್ತಾ ಇತ್ತಲ್ಲ, ಸೊ ಹಸ್ಬೆಂಡಿಗೆ ಮಾಡ್ಕೊಟ್ಟಿದ್ದ. ಇದೊಂದು ಇಲ್ಲೇ ಇದೆ. ಹಾಗೆ ಇದು ಚೌಡೇಶ್ವರಿ ತಾಯಿ, ಸಿಗಂದೂರು ಚೌಡೇಶ್ವರಿ ತಾಯಿ ಫೋಟೋ ಇದು. ಸೊ ಇದನ್ನು ನಾವು ಸಿಗಂದೂರಿಗೆ ಹೋದಾಗ ತೊಗೊಂಡು ಬಂದ್ವಿ. ಇದನ್ನು ದೇವ್ರ ಮನೇಲಿ ಇಡಬಾರ್ದು, ಮನೇಲಿ ಇಡಬಾರ್ದು ಅಂತ ನಮ್ಮ ಅತ್ತೆ ಹೇಳಿದ್ರು. ಸೊ ಹಾಗಾಗಿ ನಾವು ಅಲ್ಲಿಕ್ಕಿಲ್ಲ. ಹಾಗೆ ಇದನ್ನು ಹೊರಗಡೆ ಬಿಸಾಕೋಕ್ಕೂ ನನಗೆ ಮನಸ್ಸಾಗಲಿಲ್ಲ. ಸೊ ಇದನ್ನು ನಾನು ಇಲ್ಲಿ ರೂಮಲ್ಲೇ ಇಟ್ಕೊಂಡಿದ್ದೀನಿ. ನನಗೇನು ತೊಂದರೆ ಏನೂ ಆಗಿಲ್ಲ. ಸೊ ಅವ್ರವ್ರದ್ದು ಮೂಢನಂಬಿಕೆ ಗೊತ್ತಿಲ್ಲ, ಬಟ್ ಈ ತಾಯಿನೂ ತುಂಬಾ ಪವರ್ಫುಲ್ ದೇವರು. ನೀವೇನಾದರೂ ಸಿಗಂದೂರು ದೇವ್ರನ್ನ ಕೇಳಿದರೆ ಕಮೆಂಟ್ ಮಾಡಿ, ಹೋಗಿದ್ದೀನಾ ಅಂತ ಕಮೆಂಟ್ ಮಾಡಿ. ತುಂಬಾ ಶಕ್ತಿ ತಾಯಿ ಇದು ಅಂತ ಹೇಳ್ಬೋದು ನೀವು, ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ನಾವು ಸುಮಾರು ಟೈಮ್ ಹೋಗಿದ್ದೀವಿ, ನಮಗೆ ಸಾಗರದಿಂದ ಅಲ್ಲಿ ಹತ್ರನೇ ಆಗುತ್ತಲ್ಲ, ಸೊ ನಾವು ಸುಮಾರು ಟೈಮ್ ಹೋಗಿದ್ದೀವಿ. ಹಾಗೆ ನೆಕ್ಸ್ಟ್ ಸ್ವಲ್ಪ ಬುಕ್ ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ. ಕಲೆಕ್ಷನ್ಸ್ ಅಂದರೆ ಏನು ಎಲ್ಲ ಥರ ಅಲ್ಲ, ಬಟ್ ಋತ್ವಿಕಿಗೆ ಏನಾದರೂ ನೀತಿ ಕಥೆಗಳನ್ನ ಹೇಳೋಕ್ಕೆ, ಕೆಲವೊಂದು ಬೋರ್ ಆದಾಗ ಬುಕ್ಗಳನ್ನ ಓದೋ ಅಭ್ಯಾಸಗಳನ್ನ ಮಾಡ್ಕೊಂಡಿದ್ದೆ. ಸೊ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ನನಗೆ ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ ಸರಿಯಾಗಿ ಅಂತ ಹೇಳಿದಾಗ ಅವಾಗ ಬುಕ್ನ ಓದೋ ಇದನ್ನ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಬುಕ್ಗಳನ್ನ ಆನ್ಲೈನಿಂದಲೇ ತೊಗೊಂಡಿದ್ದೆ. ಕೆಲವೊಂದು ಇದೊಂದು ಕವನ ಆಗಿರ್ಬೋದು, ನೆಕ್ಸ್ಟ್ ಸಾಕಷ್ಟು ಸದ್ಗುರು ಅವ್ರದ್ದು ಈ ಬುಕ್ ಅಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಅವರು ಇದರಲ್ಲಿ ಹೇಳಿದ್ದಾರೆ. ಸೊ ಇದನ್ನು ನಾನು ತುಂಬ ಟೈಮ್ ಓದಿದ್ದೀನಿ. ನೆಕ್ಸ್ಟ್ ಇದೆ ಹಾಗೆ ನೀತಿ ಕಥೆಗಳು, ಜೋಕ್ಸ್ಗಳು, ಈ ಥರ ಬುಕ್ಗಳನ್ನ ಇಟ್ಕೊಂಡಿದ್ದೀನಿ. ಆದಷ್ಟು ಸಾಧ್ಯ ಆದಷ್ಟು ನಾವು ಬುಕ್ಗಳನ್ನ ತೊಗೊಳ್ಬೇಕು, ಮತ್ತು ಮಕ್ಕಳಿಗೆ ಬುಕ್ಗಳನ್ನ ಗಿಫ್ಟ್ ಕೊಡಬೇಕು ಅಂತ ಇವಾಗ ನನ್ನ ಥಾಟಲ್ಲಿರೋದು. ಇನ್ನು ಮುಂದೆ ಋತ್ವಿಕಿಗೆ ಬರ್ಡೇಗೆ ನಾವು ಪ್ರತಿ ವರ್ಷವೂ ಬುಕ್ಗಳನ್ನ ಕೊಡೋಣ ಈ ಥರ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ. ಈ ಶೆಲ್ಪಲ್ಲಿ ಸ್ವಲ್ಪ ಧೂಳು ಜಾಸ್ತಿನೇ ಇದೆ, ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಇಲ್ಲಿ ಒಂದು ಋತ್ವಿಕಿಂದು ಒಂದು ಔಷಧಿ ಬಾಟಲ್ನ ಊರಿಗೆ ತೊಗೊಂಡೋಗಿದೆ, ಅದನ್ನು ಇದಕ್ಕೆ ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ಬಂದು ಕೆಲವೊಂದು ನನ್ನ ಟಾನಿಕ್ ಆಗಿರ್ಬೋದು, ಲೋಟಗಳು ಪ್ರತಿಯೊಂದು ಇಲ್ಲೇ ಇದೆ. ಹಾಗೆ ಋತ್ವಿಕಿಂದು ಸಿಬಾಮೇಡ್ ಪೌಡರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇದು ಆ್ಯಕ್ಚುಲಿ ಜಾಯ್ಲ್ಕಾಸಿಂದ ಕೊಟ್ಟಿದ್ದ ಬ್ಯಾಗು. ಸೊ ಇದರಲ್ಲಿ ನಾನು ಈ ರೀತಿ ಕೂದಲನ್ನ ಬಾಚಿಕೊಂಡಿದ್ದನ್ನು ಹಾಕಿದ್ದಾನೆ ಅಂತ ಹಾಕಿದ್ದೀನಿ. ಸೊ ನಾನು ಎಷ್ಟು ಕೂದಲು ಉತ್ತರಿದೆ ಅಂತ ನೋಡ್ಬೋದು. ಇಷ್ಟು ಕೂದಲು ತೋರಿಸ್ತೀನಿ. ಸೊ ಇಷ್ಟು ನನ್ನ ಹೇರ್ ಫಾಲ್ ಆಗಿದ್ದು, ಬಾಚ್ಕೊಂಡಾಗೆಲ್ಲ ಇಷ್ಟಿಷ್ಟು ಹೇರ್ಸ್ಗಳು ಬರುತ್ತೆ ಇಷ್ಟು. ಆಮೇಲೆ ಸುಮಾರು 1 ವರ್ಷ ಆಯ್ತು ಅನಿಸುತ್ತೆ ಇದನ್ನು ಹಾಕಿಟ್ಕೊಂಡು. ಇಷ್ಟು ಹೇರ್ ಫಾಲ್, ಇಷ್ಟು ಹೇರ್ಸ್ ನಂದ ಅಂತ ಅನಿಸುತ್ತೆ. ನೋಡೋಣ 1 kg ಆಗುತ್ತಾ ಅಂತ ಒಟ್ಟು ಮಾಡಿಡ್ತೀನಿ. ಸೊ ಅದಕ್ಕೆ ಹೇರ್ಸ್ ಎಲ್ಲ ಉದ್ರಿ ಇಷ್ಟು ತೆಳ್ಳಗಾಗ್ಬಿಟ್ಟಿದೆ ಹೇರ್ಸು. ಆ್ಯಕ್ಚುಲಿ ನನ್ನ ಹೇರ್ ಇಷ್ಟು ದಪ್ಪ ಇತ್ತು ಅವಾಗ ಕರ್ಲಿ ಇದ್ದಾಗ. ಸ್ಟ್ರೇಟ್ ಮಾಡಿಸಿ ಇಷ್ಟು ಹೇರ್ಸು. ಇದೊಂದು 50 ಗ್ರಾಮ್ ಬರ್ಬೋದು ಅನ್ಸುತ್ತಲ್ಲ. ಬರ್ತಾರೆ ಇಲ್ಲಿ ಮನೆ ಹತ್ರ ಕೇಳೋಕ್ಕೆ, ಬಟ್ ನಾನು ಇಲ್ಲೇ ಕೊಟ್ಟಿಲ್ಲ. ಇನ್ನೂ ಸ್ವಲ್ಪ ಆಗಲಿ ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂತ. ನೆಕ್ಸ್ಟು ಇದು ಫೋನಿನ ಬಾಕ್ಸ್ಗಳಿದು, ಇದಕ್ಕೆ ಈ ರೀತಿ ಕ್ಲಿಪ್ಪನ್ನು ಹಾಕಿಟ್ಕೊಳ್ಳೋಣ ಅಂತ ಈ ಥರ ಒಂದು ಐಡಿಯಾ ಮಾಡಿದ್ದೀನಿ. ಸೊ ಎಲ್ಲ ಕ್ಲಿಪ್ಗಳನ್ನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಹೆಡ್ಫೋನ್ಸ್ಗಳು ಮತ್ತು ಐಪ್ಯಾಡ್ಸ್ಗಳು. ಇದು ರಾಘವೇಂದ್ರರ ನಾಮಲೇಖನ ಬರೀತಾ ಇರೋ ಬುಕ್ಕು. ಸೊ ನನಗೆ ಟೈಮ್ ಇದ್ದಾಗ ನಾನು ಬರಿತೀನಿ ಇದನ್ನು. ಈ ಬಾಕ್ಸಲ್ಲಿ ಏನಪ್ಪ ಈ ರೀತಿ ಜೋಡಿಸಿಟ್ಕೊಂಡಿದ್ದೀನಿ ಅಂತ ನೋಡ್ಬೋದು. ಇದು ಸನ್ಸ್ಕ್ರೀನ್ ಲೋಷನ್ನು, ಹಾಗೆ ಒಂದು ಪರ್ಫ್ಯೂಮು, ನೆಕ್ಸ್ಟ್ ಒಂದು ಪೌಡರು. ಇದು ಲಾಸ್ಟ್ ಟೈಮಲ್ಲಿ ನಾನು ರೂಮ್ ಫ್ರೆಶ್ನರ್ ಥರ ಮಾಡ್ಕೊಂಡಿದ್ದೆ ಅಲ್ವಾ ಕಂಫರ್ಟಿಂದ, ಅದು. ನೆಕ್ಸ್ಟ್ ಇದು ಒಂದು ಜೆಲ್ಲು, ಹಾಗೆ ಇದು ಮಾಮಾ ಅರ್ತು ಫೇಸ್ ಟ್ಯಾನ್ ಆಗಿದ್ದರೆ ಹಚ್ಕೊಳ್ಳೋದು. 9 to 5 ಲ್ಯಾಕ್ಮಿ ಫೌಂಡೇಶನ್ನು,
ಒಂದು ನೈಲ್ ಪಾಲಿಶು ಮತ್ತು ಇನ್ನೊಂದು ಪುಟ್ಟ ಪರ್ಫ್ಯೂಮ್ನ ಈ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಬಾಕ್ಸಲ್ಲಿ ಮಾಮಾಅರ್ತ್ ಫೌಂಡೇಶನ್ನು, ಇದು ಎಲ್ಲಾದರೂ ಔಟ್ಸೈಡ್ ಹಾಕ್ಕೊಂಡು ಹೋಗೋಕ್ಕೆ. ಮತ್ತು ಇದು ಹೇರ್ ಸಿರಮ್, ಇದು ಎಕ್ಸ್ಟೆನ್ಶು ಲಾರಿಯರ್ ಕಂಪ್ನಿದು. ನೆಕ್ಸ್ಟು ಒಂದು ಕೋಕೋನಟ್ ಆಯಿಲು, ಈವಾ ಬಾಡಿ ಲೋಷನ್ನು, ಆಮೇಲೆ ಇದು ಮ್ಯಾಟ್ರಿಕ್ಕಿಂದು ಸಿರಮ್ಮು, ಹೇರ್ ಸಿರಮ್ಮು, ಆ್ಯಂಡ್ ಇದು ಟೋನರು, ಫೇಸ್ಗೆ ಟೋನರು. ಇದು ಕಲರ್ ಬಾರಿಂದು ಪ್ರೈಮರು. ನೆಕ್ಸ್ಟ್ ಇದೊಂದು ಏನಾದರೂ ಕಿಚ್ಚಾದರೆ ಆ ಥರ ಪೌಡರ್ ಅದು. ನೆಕ್ಸ್ಟ್ ಈಗ ಇದನ್ನು ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೀನಿ. ಇಲ್ಲೂ ಕೂಡ ನಾನು ಯಾಕೆ ಅಲ್ಲಿ ಆ ರೀತಿ ಕಲ್ಲು ಮತ್ತು ಒಂದು ಇದನ್ನು ಸಪೋರ್ಟ್ ಇಟ್ಟಿದ್ದೀನಿ ಅಂದರೆ ಐಟಮ್ಗಳು ಈ ರೀತಿ ಕಾಣಿಸ್ಲಿ ಅಂತ. ಈಗ ಇದು ಐ ಶ್ಯಾಡೋ ಪ್ಯಾಲೆಟ್, ನನ್ನ ಫೇವ್ರೆಟ್ ಐ ಶ್ಯಾಡೋ ಪ್ಯಾಲೆಟ್ ಅದು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಸಲ ಯಾವುದೋ ಶಾಪಿಗೆ ಹೋದಾಗ ಈ ರೀತಿ ಬಾಕ್ಸ್ನ ತೊಗೊಂಡು ಬಂದಿದ್ದೆ. ಇದು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಮುರಿದೋಗಿರೋ ಐ ಶ್ಯಾಡೋ ಪ್ಯಾಲೆಟ್ನ ಇಟ್ಕೊಂಡಿದ್ದೀನಿ. ಹಾಗೆ ATM ಕಾರ್ಡ್ ಆಗಿರ್ಬೋದು, ಚಿಕ್ಕ ಪುಟ್ಟ ಕಾಯಿನ್ಸು, ನೋಟ್ಗಳನ್ನ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಡ್ರಾಯಲ್ಲಿ ಈ ಥರ ಚಿಕ್ಕ ಪುಟ್ಟ ಪಫು ಅದು ಇಟ್ಕೊಂಡಿರ್ತೀನಿ. ಫಸ್ಟ್ ಒನ್ನಲ್ಲಿ ನನ್ನ ಲಿಪ್ಸ್ಟಿಕ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ನನ್ನ ಎಲ್ಲ ಥರ ಶೇಡ್ಸ್ ಲಿಪ್ಸ್ಟಿಕ್ಗಳು ಈ ಫಸ್ಟ್ ಡ್ರಾಯರಲ್ಲಿದೆ. ಇದು ರಾಘವೇಂದ್ರ ನಾಮಲೇಖನ ಕಂಪ್ಲೀಟ್ ಆಗಿರೋ ಬುಕ್ಸ್ಗಳನ್ನ ಇಲ್ಲಿ ಒಂದು ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಬೀರ್ನಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಏನಾದರೂ ಬಿದ್ದು ಏನಾದರೂ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇದೊಂದು ಬಾಕ್ಸ್ನ ಕೂಡ ನಾನು ವಿಶಾಲ್ ಮಾರ್ಟಿಗೆ ಹೋದಾಗ ತೊಗೊಂಡು ಬಂದಿದ್ದು. ಅಲ್ಲಿ ಈ ರೀತಿ ಏನಾದರೂ ಈ ಪೌಡರ್ ಫಾರ್ಮಲ್ಲಿರುತ್ತಲ್ಲ ಆ ಥರದನ್ನು ಕೆಲವೊಂದು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನು ಡೈಲಿ ಯೂಸ್ ಮಾಡೋವಂಥ ಪೌಡರ್ ಬಾಕ್ಸು. ಹಾಗೆ ಇದು ಋತ್ವಿಕ್ ಡೈಲಿ ಯೂಸ್ ಮಾಡುವಂಥ ಪೌಡರ್ ಬಾಕ್ಸು. ನೆಕ್ಸ್ಟು ಅಲ್ಲಿ ಕುಂಕುಮ, ಮಾಯ್ಶ್ಚರೈಸರು, ಲಿಪ್ ಬಾಂಬು, ಆ ಥರ ಚಿಕ್ಕ ಪುಟ್ಟ ವಸ್ತುಗಳನ್ನ ಇಟ್ಟಿದ್ದೀನಿ. ಇದು ಋತ್ವಿಕಿಂದು ಆಧಾರ ಕಾರ್ಡು, ಹಾಗೆ ಪಾಸ್ಬುಕ್ ಕೂಡ ಅಲ್ಲೇ ಇತ್ತು. ಅವನ್ನೆಲ್ಲ ಹಾಗೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ತೊಗೊಂಡು ಹೋಗೋದು, ಮತ್ತೆ ತೊಗೊಂಡು ಬಂದು ಅಲ್ಲೇ ಮೂಲೆಯಲ್ಲಿ ತುರುಕ್ಬಿಡೋದು. ಈ ಥರ ಐಟಮ್ಗಳನ್ನೆಲ್ಲ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಕೊಬ್ಬರಿ ಎಣ್ಣೆನ ಮಾಡ್ಕೊಂಡಿದ್ದೆ ಅಲ್ವಾ, ಆ ಕೊಬ್ಬರಿ ಎಣ್ಣೆ ಇಷ್ಟು ಉಳಿದಿದೆ. ಇದರಲ್ಲಿ ಚಿಕ್ಕ ಪುಟ್ಟ ಒಂದು ಪೆನ್ಸಿಲ್ಸ್, ಲಿಪ್ಸ್ಟಿಕ್ ಪೆನ್ಸಿಲ್ಸ್ಗಳು, ಆ ಥರ ಐಟಮ್ಗಳನ್ನ ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ಬಂದು ನಂದು ವಾಚ್ ಬಾಕ್ಸ್ ಬರುತ್ತಲ್ಲ, ಅದು ಬಾಕ್ಸ್ ಇದು. ಅದರಲ್ಲಿ ಇದು ಮೇಕಪ್ ಬ್ರಷ್ಗಳು, ಆಮೇಲೆ ಆಯಿಂಟ್ಮೆಂಟು, ಡೈಲಿ ಏನಾದರೂ ಯೂಸ್ ಮಾಡೋ ಆಯಿಂಟ್ಮೆಂಟ್ಗಳನ್ನ ಅದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಾಗಿ ಇದೊಂದು ಬಾಕ್ಸು. ಈ ಬಾಕ್ಸ್ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದರಲ್ಲಿ ಏರ್ ಪಿನ್ಸು, ಪಿನ್ನಗಳು, ಇಯರಿಂಗ್ಸ್ಗಳು, ತುಂಬಾ ಐಟಮ್ಗಳನ್ನ ಇಟ್ಕೊಳ್ಬೋದು. ತುಂಬ ಐಟಮ್ಗಳು ಅದರಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ರೀ. ಒಂದು ಸ್ಟೆಪ್ಪಲ್ಲಿ ಈ ರೀತಿ ಇಯರಿಂಗ್ಸ್ಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ಟೆಪ್ಪಲ್ಲಿ ವಾಚ್ಗಳನ್ನ ಇಟ್ಕೊಂಡಿದ್ದೆ. ಇದೆಲ್ಲ ವಾಚಸ್ಗಳು ಕೆಲವೊಂದು ನಿತ್ತು ಹೋಗಿದೆ, ಕೆಲವೊಂದು ಮುರಿದು ಹೋಗಿದೆ. ಆ್ಯಂಡ್ ಇನ್ನೊಂದು ಇತ್ತು, ಅದು ರೆಗ್ಯುಲರಾಗಿ ಯೂಸ್ ಮಾಡೋದು. ಇದು ಇವಾಗ ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಬಂದು ಪಿನ್ನು, ಏರ್ ಪಿನ್ಸ್ಗಳನ್ನ ಇಟ್ಕೊಳ್ಳೋದು, ನೀಟಾಗಿ ಜೋಡಿಸ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ನಾನಿಲ್ಲಿ ಕಂಫರ್ಟನ್ನು ಯೂಸ್ ಮಾಡಿ ಎಲ್ಲ ಶೆಲ್ಫ್ಗಳನ್ನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದೊಂಥರ ರೂಮ್ ಕೂಡ ಫ್ರೆಶ್ನೆಸ್ ಅನಿಸುತ್ತೆ. ಅಲ್ಲಿ ಈ ರೀತಿ ಒಂದು ಬಟ್ಟೆಯಿಂದ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ಶೆಲ್ಫ್ ಕೂಡ ಕ್ಲೀನ್ ಆಗುತ್ತೆ. ಈ ರೀತಿ ಎಲ್ಲ ಶೆಲ್ಫ್ಗಳನ್ನ ನೀಟಾಗಿ ಬಟ್ಟೆಯಿಂದ ಅದನ್ನು ಸ್ಪ್ರೇ ಮಾಡ್ತಾ ಒರೆಸ್ಕೊಳ್ತಾ ಇದ್ದೀನಿ. ಈ ಸಲ ಸ್ವಲ್ಪ ಮೇಲೆ ಕೆಳಗೆ ಸ್ವಲ್ಪ ನೋಡಿ ಜೋಡಿಸ್ಕೊಳ್ಳೋಣ, ಎಲ್ಲನೂ ಒಂಥರ ಬೇಡ ಅಂತ ಇದನ್ನು ಮೇಲ್ಗಡೆ ಜೋಡಿಸ್ಕೊಳ್ತಾ ಇದ್ದೆ. ಹೇಗಾಗುತ್ತೆ ಆ ರೀತಿ ನೋಡಿ ನೀಟಾಗಿ ಎಲ್ಲದನ್ನು ಜೋಡಿಸಿ ಬೇಡದೇ ಇರೋದ ಐಟಮ್ಗಳನ್ನೆಲ್ಲ ತೆಗೆದು ಹಾಕ್ಬಿಟ್ಟಿದ್ದೀನಿ. ಸೊ
ಒಂದ್ಸಲ ಈ ಕಡೆ ಇಡೋದು ಒಂದ್ಸಲ ಆ ಕಡೆ ಇಡೋದು ಮಾಡಿ ಮಾಡಿ ಫೈನಲ್ಲಾಗಿ ಜೋಡಿಸಿ ಆಯಿತು. ಅದರ ರೂಮ್ ಪರಿಸ್ಥಿತಿ ಮಾತ್ರ ಈ ಥರ ಆಗಿದೆ. ಇದಿಷ್ಟೇ ಜೋಡಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಯಿತು. ಇನ್ನೂ ಎಷ್ಟೊಂದು ಜೋಡಿಸೋದೆಲ್ಲ ಇದೆ ಆ್ಯಂಡ್ ಮಂಚ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಫೈನಲಾಗಿ ಮೇಲೆ ಕೂಡ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಕಾರ್ನ ಈ ಕಡೆ ಸೈಡ್ ಇಟ್ಕೊಂಡಿದ್ದೀನಿ, ಲಗೇಜ್ನ ಇದನ್ನು ಈ ಕಡೆ ಸೈಡು ಇಟ್ಬಿಟ್ಟೆ. ಹಾಗೆ ಬೀರ್ ಕೂಡ ತುಂಬಾ ಗಲೀಜಾಗಿತ್ತು, ಆ ಮಿರರ್ ಕೂಡ ತುಂಬಾ ಗಲೀಜಾಗಿತ್ತು. ಇದನ್ನು ಫಸ್ಟ್ ನೀಟಾಗಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದರೊಳಗೂ ಕೂಡ ತುಂಬಾ ಬಟ್ಟೆಗಳೆಲ್ಲ ಹೆಂಗೆ ಬೇಕಂಗೆ ಜೋಡಿಸಿಟ್ಟಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಟೈಮ್ ಬೇರೆ ಆಗ್ತಾಯಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ಅದಕ್ಕೆ ಕ್ವಿಕ್ಕಾಗಿ ಮಾಡಿ ಇದನ್ನು ಬೀರನ್ನ ಈ ಕಡೆ ಸೈಡು ಸರಿಸಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಂದ ಈ ಥರನೇ ಇಟ್ಕೊಂಡಿದ್ದು, ಬಟ್ ಆ ಸ್ವಿಚ್ಚು ಸ್ವಲ್ಪ ಹಿಂದೆಯಿಂದ ಹಿಂಗೆ ಹಾಕಬೇಕು, ತೆಗಿಬೇಕು, ಮತ್ತು ಫ್ಯಾನ್ ಸ್ವಿಚ್ ಆಗಿರ್ಬೋದು, ಚಾರ್ಜರ್ಗಳು ಹಾಕೋದು ಕಷ್ಟ ಆಗುತ್ತೆ ಅಂತ ನಾನು ಈ ಕಡೆ ತಿರುಗಿಸಿಟ್ಕೊಂಡಿದ್ದೆ. ಸೊ ಈ ಥರ ತಿರುಗಿಸಿಟ್ಕೊಂಡು ತುಂಬಾ ಜಾಗ ಸಿಗುತ್ತೆ ನಮಗೆ. ಕೆಳಗಡೆ ಕೂಡ ಇಷ್ಟೇ ಸ್ಪೇಸ್ ಸಿಗುತ್ತೆ. ಈ ರೀತಿಯಾಗಿ ಆಯಿತು. ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಫೋಟೋಸ್ನ ಹಾಕಿರ್ತೀನಿ. ಫೈನಲಿ ರೂಮ್ ಸೆಟಪ್ ಆಯಿತು, ಇದೆ ಓಕೆ ಅಂತ ಅಂದ್ಕೊಂಡು ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂತಿದ್ದಂಗೆ ನನ್ನ ಹಸ್ಬೆಂಡ್ ಬಂದು ಮಂಚನ ಈ ಕಡೆ ಇಟ್ಕೊಳ್ಳೋಣ ಅಂತ ಬಂದು ಹೇಳಿದ್ರು. ಪಾಪ ಅವ್ರು ಯಾವಾಗಲೂ ಏನೂ ಹೇಳ್ತಾ ಇರಲಿಲ್ಲ. ನಾನೇ ಈ ರೀತಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಕೇಳಿದಾಗ ನಿನ್ನ ಇಷ್ಟ ಹೆಂಗಾದರೂ ಇಟ್ಕೊ ಅಂತ ಹೇಳ್ತಾಯಿದ್ರು. ಆದರೆ ಫಸ್ಟ್ ಟೈಮ್ ಬಂದು ಈ ರೀತಿ ಈ ಕಡೆ ಮಂಚ ಹಾಕೋಣ ಅಂತ ಹೇಳಿದ್ರು. ಮತ್ತು ಅವರಿಗೆ ಬೇಜಾರಾಗಬಾರ್ದು ಅಂತ ಸೊ ನಾನು ಅದನ್ನೆಲ್ಲ ತೆಗ್ದು ಮತ್ತು ಮಂಚನ ನಾನು ಅವರಿಬ್ಬರು ಸೇರಿಸಿ ಈ ಕಡೆ ಇಟ್ಕೊಳ್ತಾ ಇದ್ದೀನಿ. ಆದರೆ ಈ ಕಡೆ ಇಟ್ಟರೆ ಕಂಫರ್ಟಬಲ್ ಅನಿಸಲ್ಲ. ಅಲ್ಲಿ ಏನಾದರೂ ಐಟಮ್ಗಳನ್ನ ತೆಕ್ಕೊಂಡು ಈಗ ಮೇಕಪ್ ಮಾಡ್ಕೊಳ್ಬೇಕು ಅಂದಾಗೆಲ್ಲ ಕಷ್ಟ ಆಗೋದು. ಸೊ ಅದನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ನೋಡೋಣ ಸ್ವಲ್ಪ ದಿವಸ ಈ ಕಡೆನೂ ಇರಲಿ ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಯಾಕೆ ಕಿರಿಕಿರಿ ಅಂತ ನಾನು ಒಪ್ಕೊಂಡು ಅದನ್ನು ಮಂಚನ ಈ ಕಡೆ ಸೈಡ್ ಇಟ್ಟು ಹಾಸಿಗೆನೆಲ್ಲ ತಂದಿಟ್ವಿ. ಈಗ ಬೀರನ್ನ ತಂದು ಯಾವ ಕಡೆ ಇಡ್ತಾರೆ ಅಂತ ನೋಡೋಣ. ಈ ಕಡೆ ಬೀರ್ ಇಟ್ಟರೆ ಬೀರು ಓಪನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ದಿವಸದ ಮಟ್ಟಿಗೆ ಇರಲಿ ಅಂತ ಅವ್ರು ಹೇಳಿದ ಮೇಲೂ ಮತ್ತೆ ನಾನು ನಂತರನೇ ಇಟ್ಕೊಂಡ್ರೆ ಅದು ಚೆನ್ನಾಗಾಗಲ್ಲ. ಸ್ವಲ್ಪ ದಿವಸ ನಮಗೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ಸುಮ್ಮನೆ ಆದೆ. ಈಗ ಎಲ್ಲದನ್ನು ತೆಗ್ದು ಹುಕ್ಕೆಲ್ಲ ಬಿದ್ದೋಗಿತ್ತಲ್ವ, ಈ ಥರ ಒಂದು ಕಿಟಕಿಗೆ ಹಾಕಿಟ್ಟಿದ್ದೆ ನಾನು ವೆನಿಟಿ ಬ್ಯಾಗ್ ಎಲ್ಲ ಇಡೋಕ್ಕೆ. ಅದನ್ನು ಡೋರ್ಗೆ ಹಾಕೋಣ ಅಂದರೆ ಡೋರ್ ಅದು ಕೂರ್ತಾನೆ ಇರಲಿಲ್ಲ. ಸೊ ಮತ್ತೆ ಇದನ್ನು ತೆಗ್ದು ಆ ವಿಂಡೋಗೆ ಹಾಕಿ ಅಲ್ಲಿ ನನ್ನ ವೆನಿಟಿ ಬ್ಯಾಗ್ಗಳನ್ನ ಹಾಕೋಕ್ಕೆ ಇಟ್ಕೊಂಡೆ. ಈಗ ಫುಲ್ಲು ಎಲ್ಲ ಧೂಳೆಲ್ಲ ಗುಡಿಸಿ ಈಗ ಬೆಡ್ಶೀಟ್ ಕವರ್ಗಳನ್ನ ತೆಗೆದು ಅದನ್ನು ಒಗೆಯೋಕ್ಕೆ ಹಾಕಿದ್ದೀನಿ. ಅದು ತುಂಬಾ ಧೂಳಾಗಿತ್ತು. ಸೊ ಈಗ ಬೇರೆದನ್ನು ಹಾಕೋಣ ಅಂತ ರೆಡ್ಡು ಆಲ್ಮೋಸ್ಟ್ ಸುಮಾರು ಸಲ ಹಾಕಿದ್ದೆ. ಸೊ ಈ ಬ್ಲೂ ಕಲರ್ನ ಹಾಕೋಣ ಅಂತ ಈ ಸಲ ಬ್ಲೂ ಕಲರ್ನ ತೆಗ್ದು ಹಾಸ್ಕೊಳ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಇದೆ. ಸಂಜೆ 4 ಗಂಟೆ ಆಯಿತು, ಋತ್ವಿಕ್ ಬರೋ ಟೈಮ್ ಆಯಿತು. ನಾನು ಬೇಗನೆ ಆಗಿಬಿಡುತ್ತೆ ಅಂತ ಮಾಡಿಕೊಂಡೆ, ಬಟ್ ತುಂಬಾ ಧೂಳಾಗಿತ್ತು, ತುಂಬಾ ತೆಗೆಯೋದಿತ್ತು. ನಾನು ಅಡುಗೆನೆಲ್ಲ ಮಾಡಿ ನಾನು ರೂಮ್ ಕ್ಲೀನ್ ಮಾಡೋಕ್ಕೆ ಬರೋ ಅಷ್ಟೊತ್ತಿಗೆ ಟೈಮ್ ಕೂಡ ಜಾಸ್ತಿನೇ ಆಗಿತ್ತು. ಆದಷ್ಟು ಇವತ್ತು ಮಾಡ್ಕೊಂಡಿದ್ದೀನಿ. ಇನ್ನು ವಾರ್ಡ್ರೋಬ್ ಮತ್ತು ಬೀರನ್ನ ಕ್ಲೀನ್ ಮಾಡೋದಿತ್ತು ಅಷ್ಟೇ. ಅದನ್ನು ಇನ್ನೊಂದು ದಿವಸ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ. ನೋಡ್ತಾ ಇರ್ಬೋದು, ನಾವು ಮಂಚನ ಈ ಕಡೆ ಇಟ್ಟಾಗ ವ್ಯೂಸ್ ಈ ಥರ ಕಾಣಿಸುತ್ತೆ. ಇದು ಒಂಥರ ಚೆನ್ನಾಗೇ ಇದೆ, ಬಟ್ ಅದು ಅಡ್ಜಸ್ಟ್ ಆಗೋ ತನಕ. ಆದರೆ ತುಂಬ ಆವಾಗ ಇಟ್ಟಾಗ ತುಂಬಾ ಜಾಗ ಸಿಗ್ತಾಯಿತ್ತು. ಇವಾಗ ಆ ಕಡೆ ಒಂದು ಸ್ವಲ್ಪ ಜಾಗ, ಈ ಕಡೆ ಒಂದು ಸ್ವಲ್ಪ ಜಾಗ ಈ ಥರ ಆಗಿದೆ. ಬಟ್ ಓಕೆ, ನೋಡೋಣ. ಹಾಗೆ ಇಲ್ಲಿ ಹ್ಯಾಂಗರ್ಗೆ ನನ್ನ ವೆನಿಟಿ ಬ್ಯಾಗ್ಗಳು ಈ ಥರ ಬ್ಯಾಗ್ಸ್ಗಳನ್ನ ಹಾಕಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಮತ್ತಿಗೇನೋ ನಾನು ಜೋಡ್ಸೋಕ್ಕೆಲ್ಲ ಹೋಗಲ್ಲ. ನೆಕ್ಸ್ಟು ವಾರ್ಡ್ರೋಬು ಮತ್ತು ಬೀರನ್ನ ಇನ್ನೊಂದು ದಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಮನೆ ಸ್ವಲ್ಪ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಅದನ್ನೆಲ್ಲ ಮಾಡಿಟ್ಕೊಳ್ಬೇಕು. ಹಾಗೆ ಮಧ್ಯಾಹ್ನ ಬಿರಿಯಾನಿ ಚಿಕನ್ ಗ್ರೇವಿ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಬಿಸಿಗೆ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದು ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀನ ಕುಡಿಯೋದಕ್ಕೆ ಕೂತ್ಕೊಂಡೆ. ಹಾಗೆ ಇವತ್ತು 2 ಲೆಗ್ನ ತೊಗೊಂಡು ಬಂದಿದ್ದರು. ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಅಂತ ಲಾಸ್ಟ್ ಟೈಮು ತವಾ ಫ್ರೈ ಮಾಡಿದ್ನಲ್ಲ, ಆ ಥರ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲು. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನಾವು ಎಣ್ಣೆ ಒಳಗೆ ಫ್ರೈ ಮಾಡಿ ಕರಿಬೇಕು ಅಂತ ಏನಿಲ್ಲ. ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಿದೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಈ ಸಲ ತರಿಸ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ಟೀಮಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ತುಂಬಾ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ
ಟಿ ವಿ ನೋಡ್ಕೊತ ಧಾರಾವಾಹಿ ನೋಡ್ಕೊತ ಬಟ್ಟೆನೆಲ್ಲ ಫೋಲ್ಡ್ ಮಾಡಿಕೊಂಡು ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ವಾರ್ಡ್ರೋಬ್ ಮತ್ತು ಬೀರು ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ರೂಮ್ನ ಆಲ್ಟ್ರ್ ಮಾಡೋದಿದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.